ಅಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡೋದು ಮಾವನವರು ಹಾಕ್ಬಿಟ್ಟಂಥ ಅಡಿಪಾಯ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಸಹ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳು ತರ್ತಾ ಶಾಂತಿ ಸುವ್ಯವಸ್ಥೆಗೆ ಒತ್ತು ಕೊಡ್ತಾ ಸಾಮಾನ್ಯರು ಇವತ್ತು ಎಷ್ಟೋ ಜನ ಸೈಟ್ಗಳನ್ನು ಕಳ್ಕೊಂಡು ಆ ಸೈಟ್ಗಳಿಗೆ ಯಾರೋ ಬಂದು ಕಾಂಪೌಂಡುಗಳು ಹಾಕೋದು, ಸೆಟಲ್ಮೆಂಟ್ಗಳು ಮಾಡೋದು, ಇದೆಲ್ಲ ಸಾಕಷ್ಟು 10-12 ವರ್ಷ ಅನುಭವಿಸ್ಬಿಟ್ಟಿದೆ. ಎಲ್ಲರೂ ಶಾಂತಿಗೆ ಹಾತೊರಿತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇದು 5 ಎಳೆ ಲಕ್ಷ್ಮೀ ಸಹಸ್ರಮಾಲ ಸೂರ್ಯ ಕಟಾರಿ ಭಗವಂತನ ಸೂರ್ಯ ಕಟಾರಿ. ಇದು ಪ್ರಭಾತ ಸೇವೆ ಆದ ಮೇಲೆ ತೋಮಾಲೆ ಸೇವೆ. तत्सह देवैः सह ऋषिभिः तत्सर्वदेवा अनुमन्यतां प्रोक्तो वै नमोऽहम् कामकामाय कामोदाता कामप्रतिग्रहीता कामकं समुद्रमाविशा कामेन स्वा प्रतिगृह्णामि कामे दत्ते एषा ते कामदक्षिणा भवति शतायुः पुरुषस्येन्द्रिय आयुष्येवेन्द्रिये प्रतिष्ठति. ಈ ದಿವಸ ನಾವು KR-ಪುರಂನಲ್ಲಿ ಕಲ್ಯಾಣೋತ್ಸವನ ಹಮ್ಮಿಕೊಂಡಿದ್ವಿ. ಭಾಳ ದಿವಸದಿಂದ ಅನ್ಕೋತಾ ಇದ್ವಿ, ಆಗಿರಲಿಲ್ಲ. ಸಡನ್ನಾಗಿ ಫಿಕ್ಸ್ ಮಾಡಿಕೊಂಡ್ವಿ. ಮತ್ತು ನಾನು ಹುಟ್ಟದ ಹಬ್ಬ ಕೂಡ 6ನೇ ತಾರೀಕಿತ್ತು. ಅದರ ಪ್ರಯುಕ್ತ ಎಲ್ಲ ಕೂಡ ಮತ್ತು ದೇವರ ಪೂಜೆ ಮಾಡೋದು ಒಳ್ಳೆಯದು ಅಂತ ಹೇಳಿ ಇವತ್ತು KR-ಪುರಂ ಕಾಲೇಜ್ ಗ್ರೌಂಡಲ್ಲಿ, ಗೌರ್ಮೆಂಟ್ ಕಾಲೇಜ್ ಗ್ರೌಂಡಲ್ಲಿ ಶ್ರೀನಿವಾಸ ಕಲ್ಯಾಣ ಇಷ್ಟೊತ್ತು ಭಾಳ ವಿಜೃಂಭಣೆಯಿಂದ ನಡೆದಿದೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲರಿಗೂ ಖುಷಿಯಾಗಿದೆ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಯುಗಾದಿ ಬರ್ತಾ ಇದೆ, ರಂಜಾನ್ ಬರ್ತಾ ಇದೆ, ಎಲ್ಲರಿಗೂ ನಾನೇ ಎಂಜಾಯ್ ಎಲ್ಲ ಜನರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಸರ್, ಇವತ್ತಿನ ಕಾರ್ಯಕ್ರಮ ತುಂಬ ಕಾರ್ಯಕ್ರಮ ಪೂರ್ಣಿಮಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ 6ನೇ ತಾರೀಕು ಹುಟ್ಟುಹಬ್ಬ ಇತ್ತು. ಆವತ್ತು ಕ್ಷೇತ್ರದಲ್ಲಿ ಒಂದು 6-7 ಕಡೆ ಕಾರ್ಯಕ್ರಮಗಳು, ಒಂದಷ್ಟು ಕಡೆ ಬಟ್ಟೆ ವಿತರಣೆ, ಕಿಟ್ ವಿತರಣೆ ಇತ್ತು. ಮತ್ತು ಇವತ್ತೊಂದು ಮಹಿಳಾ ದಿನಾಚರಣೆ ಇತ್ತು. ಆ ನಿಟ್ಟಿನಲ್ಲಿ ಹುಟ್ಟುಹಬ್ಬ, ಮಹಿಳಾ ದಿನಾಚರಣೆ ಎರಡನ್ನೂ ಕೂಡಿಸಿ ಇವತ್ತು ಈ ಭಾಗದಲ್ಲಿ ನಮ್ಮ ಮಾವವ್ರ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿರಲಿಲ್ಲ. ಹಾಗಾಗಿ ಅವ್ರದ್ದು ನೆನಪು ಆ ನಿಟ್ಟಿನಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿದ್ವಿ. ಸರಿ ಸುಮಾರು 10,000 ಜನ ಕ್ಷೇತ್ರದ ಜನರು ಭಾಗವಹಿಸಿದರು. 3.5 ತಾಸು ನಡೆದಂಥ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಇದ್ದು ಸಂತೋಷಪಟ್ಟು, ಎಷ್ಟೋ ಜನಕ್ಕೆ ಅವಕಾಶ ಆಗಲಿಕ್ಕಿಲ್ಲ ತಿರುಪತಿಯಲ್ಲಿ ಹೋಗಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಲಿಕ್ಕೆ, ಅಥವಾ ಆ ಒಂದು ಅವಕಾಶ ಸಿಗೋದಿಲ್ಲ ಯಾರಿಗೂ, ನಮ್ಮಂಥವ್ರಿಗೂ ಸಿಗೋದಿಲ್ಲ. ಸಾಮಾನ್ಯರಿಗಂತೂ ಅದು ತುಂಬ ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಖಂಡಿತ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ನಿಟ್ಟಿನಲ್ಲಿ ಹಿಂದೆ ಹೇಗೆ ನಮ್ಮ ಮಾವನವರು ಇದ್ದಂಥ ಸಂದರ್ಭದಲ್ಲಿ
ಈ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಂಡಿದ್ವಿ. 100 ಬೆಡ್ ಹಾಸ್ಪಿಟಲ್ ಇರ್ಬೋದು, ಹ್ಯಾಂಗಿಂಗ್ ಬ್ರಿಡ್ಜ್ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, IT ಏನು ಸಿಂಗಾಪುರ್ ಟೆಕ್ನಾಲಜಿ ಪಾರ್ಕ್ ಇರ್ಬೋದು, ಇಲ್ಲಿರುವಂಥ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಈ ಒಂದು ಕ್ರೀಡಾಂಗಣ ಇರ್ಬೋದು, ಮತ್ತು ಎಲ್ಲ ಶಾಲೆಗಳು ಸಾಕಷ್ಟು ಅಭಿವೃದ್ಧಿನ ಮಾಡಿದ್ದಾರೆ. ಈಗಿನ ರಾಜಕಾರಣಿಗಳು ಬರೀ ಟಾರ್ ಹಾಕೋದು, ಟಾರ್ ಕೀಳೋದು, ಡ್ರೈನ್ ಹಾಕೋದು ಅಷ್ಟು ಬಿಟ್ಟರೆ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದೂ ಇಲ್ಲ. ಪೂರ್ಣಿಮಾ ಅವರು 2 ಬಾರಿ ಇಲ್ಲಿ ಕಾರ್ಪೊರೇಟರ್ ಆಗಿದ್ದರು. ಬಸಂತಪುರ ಮತ್ತು ಕೃಷ್ಣರಾಜಪುರ ಇಲ್ಲೇ ನಿಂತಿದ್ದೀವಿ. ಅವರಿದ್ದ ಸಂದರ್ಭದಲ್ಲಿ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಿತ್ತು. ಇದರೊಳಗಡೆ ಒಂದು ಲೈಬ್ರರಿ, ಈ ಒಂದು ಫ್ಲೋರು ಅವರಿದ್ದಾಗ ಆಡಿಟೋರಿಯಮ್ ಅದೆಲ್ಲ ಅವರಿದ್ದಾಗ ಮಾಡಿದ್ರು. ಅಂದರೆ ಒಂದಷ್ಟು ಬದಲಾವಣೆಗಳನ್ನು ಶಾಶ್ವತವಾಗಿ ಉಳಿಯುವಂಥದ್ದನ್ನು ಕೊಟ್ಟಾಗ ಈಗ ಕೆರೆಗಳ ಅಭಿವೃದ್ಧಿ ಮಾಡಿದ್ರು, ವಾಕಿಂಗು ಟ್ರ್ಯಾಕ್ಸು ಎಲ್ಲ ಮಾಡಿಕೊಟ್ರು. ಹಾಗಾಗಿ ಅವು ಶಾಶ್ವತವಾಗಿ ಉಳಿತಾರೆ. ಅದೇ ಥರ ನಮ್ಮ ಮಾವನವರು ಏನು ನಮಗೆ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ, ಅದೇ ನಿಟ್ಟಿನಲ್ಲಿ ಇಲ್ಲೂ ಸಹ ಮತ್ತೆ ಏನು ನಮ್ಮ ಮನೆಗೆ ನಾವು ವಾಪಸ್ ಬಂದಿದ್ದೇವೆ. DK ಶಿವಕುಮಾರ್ ಅವರು ಇವತ್ತು ಬರಬೇಕಾಗಿತ್ತು, ಆದರೆ ಅನಿವಾರ್ಯವಾಗಿ ಅವರಿಗೆ ಚಿತ್ತಾಪುರದಿಂದ ಇವತ್ತು ಇಲ್ಲಿ ತುರ್ತು ಕಾರ್ಯಕ್ರಮ ಇದ್ದಿದ್ದರಿಂದ ಮೊನ್ನೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ರು ಈ ಥರ ತುರ್ತು ಕಾರ್ಯಕ್ರಮ ಇದೆ, ಅದು ಫಿಕ್ಸ್ ಆದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗ್ತೀನಿ ಅಂತೇಳಿ ಹೇಳಿದ್ರು. ಅವ್ರು ಬಂದಿದ್ದರೆ ಇನ್ನೂ ಮೇರೆಗೂ ಕೊಡ್ತಿತ್ತು ಅಂತೇಳಿ ಭಾವಿಸ್ತೇನೆ. ಖಂಡಿತ ಅವರು ನಮ್ಮನ್ನು ವಾಪಸ್ಸು ಕಾಂಗ್ರೆಸ್ಗೆ ಕರೆತರಲಿಕ್ಕೆ ನಾವು ಹೋಗಿದ್ದು 1 ವರ್ಷದಿಂದನೂ ಸತತವಾಗಿ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಮೊನ್ನೆ ನಾವು ಸೋತ ಮೇಲೆ ಬಂದು ಕೃಷ್ಣಾಷ್ಟಮಿಗೆ ಬಂದು ನಮ್ಮ ಕುಟುಂಬದವ್ರನ್ನ ಕೂರಿಸಿ ವಾಪಸ್ ಬರಬೇಕು ಆ ಒಂದು ದೊಡ್ಡತನ ಇದೆ. ಸೋತ ಮೇಲೆ ನಮ್ಮದು ಅವಶ್ಯಕತೆ ಇರಲಿಲ್ಲ. ಕರ್ಕೊಂಡು ಮೇಲೆ ಆಗ್ನೇಯ ಶಿಕ್ಷಕ ಕ್ಷೇತ್ರದ ನನಗೆ ಅವಕಾಶ ಇದೆ. ಅಲ್ಲೂ ಸಹ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ ಗೆದ್ದಿಲ್ಲ, ನಾನೇ ಮೊದಲು MLC ಆಗಿ ಗೆಲ್ಲುವಂಥದ್ದು.